ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ನಂಜೇಗೌಡರಿಗೆ ಲೋಕಸಭಾ ಅಭ್ಯರ್ಥಿ ಗೌತಮ್ಗೆ ಲೋಕಸಭಾ ಅಭ್ಯರ್ಥಿ ಗೌತಮ್ಗೆ. ಯಾಕಣ್ಣ ಇಷ್ಟು ಜೋಶಲ್ಲಿ ಗೌತಮ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಸರ್ ಈಗ ಬಡವ್ರ ಪಕ್ಷ ಕಾಂಗ್ರೆಸ್ ಪಕ್ಷ. ಓಕೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ರಿಗೂ ಸಂವಿಧಾನ ಪ್ರಕಾರವಾಗಿ ಇವಾಗ ಆಗ್ತಾ ಇದೆ ಅಧಿಕಾರಿಗಳು. ಆದ್ರೆ ಜೆಡಿಎಸ್ ಅಲ್ಲಿ ಬಿಜೆಪಿ ಅಲ್ಲಿ ಅದಾಗ್ತಾ ಇಲ್ಲ. ಈಗ 5 ಗ್ಯಾರಂಟಿಗಳೇನಿದೆ ಮಹಿಳೆಯರಿಗೆ ಅದು ಸಾಮಾನ್ಯ ಜನಕ್ಕೂ ಹಿಡಿದು ಶ್ರೀಮಂತರು ಸಮೇತ ಸಿಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಇಡೀ ನಮ್ಮ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲಿ ಬರ್ಬೇಕಂತ ನಮ್ಮ ಆಸೆ. ಓಕೆ, ಇವಾಗ ನೀವು ಒಂದ್ ಹೇಳಿದ್ರಿ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಸಮಾನವಾಗಿ ಸಿಗ್ತಿದೆ ಅಂತ. ಹೌದು, ಏನ್ ಸಿಗ್ತಿದೆ ಇವಾಗ? ಸರ್ ನ್ಯಾಯಾಂಗ ಇರಬೇಕು, ಸಾಮಾಜಿಕವಿರ್ಬೇಕು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಿರ್ಬೋದು, ಎಲ್ಲಾನು ಸಮಾನವಾಗಿ ಸಿಕ್ಕುವಂತ ಪಾರ್ಟಿ ಯಾವ್ದಾನ ಇದ್ರೆ ಸಂವಿಧಾನದಲ್ಲಿ ಅಡಿಯಲ್ಲಿ ನಡೀತಂಕ ಯಾವ್ದು ಪಾರ್ಟಿ ಇದೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಇಂಡಿಯಾದಲ್ಲಿ. ಓಕೆ, ಇವಾಗ ಇಲ್ಲಿ ಕೋಲಾರಲ್ಲಿ ಯಾರು ಗೆಲ್ತಾರೆ ಅಣ್ಣ ನಿಮ್ ಪ್ರಕಾರ? ಗೌತಮ್ ಗೆಲ್ಬೇಕು. ಗೌತಮ್ 2 ಲಕ್ಷ ಓಟಿಂದ ಗೆಲ್ಬೇಕಿಲ್ಲ. ಮಲ್ಲೇಶ್ ಬಾಬು ಅವರು ಇದಾರೆ ಆಪೋಸಿಟ್. ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಒಂದ್ಸರಿ ಸೋತ್ಬಿಟ್ಟು 2 ಸರಿ ಸೋತಿದ್ದಾರೆ. ಇದು 3ನೇ ಸರಿ ಸೋಲ್ತಾರ, 3 ನಾಮ ಇಟ್ಕೊಂಡು ಹೋಗ್ತಾರೆ. ಅದೇ ಮಲ್ಲೇಶ್ ಬಾಬು ಬಗ್ಗೆ ಕೇಳ್ತೀರಾ? ಗೌತಮ್ ಇಲ್ಲಿ ಕಾಂಗ್ರೆಸ್ ಅಷ್ಟೇ, ಇಲ್ಲಿ ಏನಿದು ಕಾಂಗ್ರೆಸ್ ಅಷ್ಟೇ. ಓನ್ಲಿ ಕೋಲಾರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಕೋಲಾರ ಅಲ್ಲ. ಇವಾಗ ಜೆಡಿಎಸ್ ಅವರು ಬಿಜೆಪಿ ಅವರು ಒಂದಾಗವ್ರೆ, ನಿಮ್ಗೆ ಪ್ರಾಬ್ಲಮ್ ಆಗಲ್ಲ? ನಿಮ್ಗೆ ಕಷ್ಟ ಆಗಲ್ಲ? ಸರ್ ಹೋದ್ ಸರ್ 5 ವರ್ಷದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿತ್ತು, ನಾವು ಒಂದು ಗೆದ್ದಕ್ಕಾಗಿಲ್ಲ. ಇವಾಗ ಅಷ್ಟೇ ಅವ್ರು ಒಂದು ಗೆಲ್ಲ ನಾವು ಗೆಲ್ತೀರಿ ಅಷ್ಟೇ ಆಗಿದೆ. ಸೆಂಟ್ರಲ್ ಅಲ್ಲಿ ಯಾರು ಪ್ರಧಾನಿ ಆಗ್ತಾರಣ್ಣ ಇವಾಗ? ಸೆಂಟ್ರಲ್ ಅಲ್ಲೇ ಪ್ರಧಾನಿ ಆಗ್ಬೇಕಾದ್ರೆ ರಾಹುಲ್ ಗಾಂಧಿನೇ ಆಗ್ಬೇಕು. ಬಡವ್ರು ಏನಾರ ಸ್ವಲ್ಪ ಉದ್ಧಾರ ಆಗ್ಬೇಕಂದ್ರೆ ಕಾಂಗ್ರೆಸ್ ಪಾರ್ಟಿ ಬಂದು ರಾಹುಲ್ ಗಾಂಧಿ ಪ್ರೀಸ್ಟ್ ಆಗ್ಬೇಕು. ಅಲ್ಲ, ಇವಾಗ ಒಂದು 5 ಸ್ಕೀಮ್ಗಳೇನೋ ಬರ್ತಿದೆ ಎಲ್ಲರಿಗೂ. ಹೌದು. ಲಾಸ್ಟ್ ಟೈಮು DK ಶಿವಕುಮಾರ್ ಡೆವಲಪ್ಮೆಂಟ್ಗೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಈ ತರ ಫ್ರೀ ಸ್ಕೀಮ್ಗಳು ಕೊಟ್ರೆ ಡೆವಲಪ್ಮೆಂಟ್ಗೆ ಅಮೌಂಟ್ ಇರಲ್ಲ ಅಂತ ಬಿಟ್ಟು ಅಪೋಸಿಷನ್ ಪಾರ್ಟಿ ಅವ್ರು ಹೇಳ್ತಾವ್ರೆ. ಅದಕ್ಕೆ ಸರ್ ಈಗ ಡೆವಲಪ್ಮೆಂಟ್ ಅಪೋಸಿಷನ್ ಪಾರ್ಟಿ ಅವ್ರು ಹೇಳಕ್ಕೆ ಇರೋದು ಏನೋ ನೀವೇನು ಮಾಡಲ್ಲ ಅಂತ. ಅವರು ಬರೀ 5 ಜನನ ಬರೀ ಶ್ರೀಮಂತ ಮಾಡಕ್ಕೆ ಇಂಡಿಯಾದಲ್ಲಿ ಉಟ್ಕೊಂಡಿದ್ದಾರೆ ಬಿಜೆಪಿ ಅವರು. ನಾವು ಬಡವರು ಉದ್ಧಾರ ಮಾಡಕ್ಕೆ ನಾವು ಕಾಂಗ್ರೆಸ್ ಬರ್ತಾ ಇರೋದು ಅಷ್ಟೇ. ಈಗ 5 ಸ್ಕೀಮು 2,000 ರೂಪಾಯಿ ಮಹಿಳೆ ಅಕೌಂಟ್ ಬೀಳ್ತಾ ಇದೆ. ಮಹಿಳೆಯವರು ಪಾಪ ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸೊಸೈಟಿ ಬರ್ತಾ ಇದೆ, ಈ ಫ್ರೀಯಾಗಿ ಅಕ್ಕಿ ಕಾಸು ಬರ್ತಾ ಇದೆ, ಕರೆಂಟ್ ಬರ್ತಾ ಇದೆ. ಕರೆಂಟ್ ಒಬ್ಬರಿಗೆ ಬರ್ತಾ, ಸಾಮಾನ್ಯ ಜನಕ್ಕೆ ಹಿಡಿದು ಶ್ರೀಮಂತವರೆಗೂ ಬರ್ತಾ ಇದೆ. 2,000 ರೂಪಾಯಿ ಸಾಮಾನ್ಯ ಜನ ಹಿಡಿದು ಶ್ರೀಮಂತವರೆಗೂ ಬರ್ತಾ ಇದೆ. ಇದು ಇವಾಗ ಆಗ್ತಾ ಇದೆ ಇಲ್ಲ, ಎಲ್ರಿಗೂ ಸಿಗ್ತಾ ಇದೆ ಇಲ್ಲ. ನಿಮಗೂ ಮೀಡಿಯಾದವ್ರ ಮನೆಯವ್ರಿಗೂ ಸಿಗ್ತಾ ಇದೆ, ನಮಗೂ ಸಿಗ್ತಾ ಇದೆ. ಹಾಗೆ ಇದು ಕಾಂಗ್ರೆಸ್. ಆದ್ರೆ ಈ ದೇಶ ಮಾರಕ್ಕೆ 3 ಜನ ಇದ್ದಾರೆ. 3 ಜನ ತಗೊಂತವ್ರೆ, 3 ಜನ ಮಾರ್ತಾವ್ರೆ ಈ ದೇಶನ. ಅದೇ ಕಾಂಗ್ರೆಸ್ ಪಾರ್ಟಿ ಆತಾರಲ್ಲ. ಬಡವ್ರದ್ದು ಗ್ರೋತ್ ಇಂದ ಹಿಡಿದು ರೈಲ್ವೆ ಕಂಡಿಡ್ ಕಾಂಗ್ರೆಸ್, ಹೆಲಿಕಾಪ್ಟರ್ ಕಂಡಿದ್ ಕಾಂಗ್ರೆಸ್, ರೈತರಿಗೆ ಕೃಷಿ ಭಾಗ್ಯಗಳು ಕಂಡಿದ್ ಕಾಂಗ್ರೆಸ್. ಸರ್ ನೀವು ಉದಾಹರಣೆಗಳು, ಮೊನ್ನೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ CM ಆಗಿದ್ರು, ರೈತರಿಗೆಲ್ಲ ಕೃಷಿ ಭಾಗ್ಯ ಕೊಟ್ಟಿದ್ರು. ಎಲ್ರೂ ಪಾಪ ಪಂಪ್ ಸೆಟ್ ಇಟ್ಕೊಂಡು ಒಂದು ಕೃಷಿದಲ್ಲಿ ಇಟ್ಕೊಂಡು ಆಮೇಲೆ ಒಂದು ಎಲ್ಲ ಬಗೆಗಳು ತಗೊಂತಿದ್ರು. ಮನೆ ಎಲ್ಲಾನು ಕಡಿತ ಮಾಡಿಬಿಟ್ರು ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆದಾಗ. ಇದು ಯಾರನ್ನ ಪ್ರಶ್ನೆ ಮಾಡಿದ್ರ? ಮಾಡಲ್ಲ ಸರ್. ಇದೇನಿದು ಕಾಂಗ್ರೆಸ್ ಹೇಳ್ದಿರ ಕೊಡುವಂತ ಭಾಗ್ಯಗಳನ್ನ ಕಾಂಗ್ರೆಸ್ ಇದೇ ಮಾಡೋದು. ಕಾಂಗ್ರೆಸ್ ಬರ್ಬೇಕು ಈ ದೇಶದಲ್ಲಿ. ಓಕೆ, ಇವಾಗ ಸೆಂಟ್ರಲ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದು. ಅದು ಒಬ್ಬರಿಗ ಇಬ್ಬರಿಗ ಅಂತ ಹೇಳಿಲ್ಲ, ಒಂದೊಂದು ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಟ್ರೆ. ಇಲ್ಲ ಆತರಲ್ಲ. ಒಂದು ಕುಟುಂಬಕ್ಕೆ ಒಬ್ಬರಿಗೆ ಸರಾಸರಿ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ ಅಂತ. ಓಕೆ, ಇವಾಗ 1 ಲಕ್ಷ ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ತಿಂಗಳಿಗೆ 8,000 9,000 ಚೇಂಜ್ ಬರ್ತೈತೆ. ಕೆಲ್ಸಕ್ಕೆ ಹೋಗ್ತಾರ, ಸೋಂಬೇರಿಗಳು ಮಾಡಲ್ಲ ಜನಗಳನ್ನ. ಸರ್ ಹೆಂಗ್ ಸರ್ ಸೋಂಬೇರಿ ಆಗ್ತದೆ? ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ 2,000 ಬರ್ತದೆ, ಖುಷಿ ಪಟ್ಬಿಟ್ಟು ನನ್ನ ಮಗನ್ ಫೀಸ್ ಕಟ್ತಾ ಇದ್ದಾಳೆ. ಆಮೇಲೆ ಒಂದು ರೇಷನ್ ಮಷನ್ ಏನು ನನ್ನ ಬಿಟ್ಬಿಟ್ಟು ತಗೊಂಡು ಹೋಗ್ತಾ ಇದ್ದಾಳೆ. ಹೆಂಗ್ ಸೋಂಬೇರಿ ಆಗ್ತಾರೆ? ಅದನ್ನ ಎತ್ತಿಟ್ಬಿಟ್ಟು ಅವರು ಕೆಲಸ ಮಾಡ್ತಾ ಇದಾರೆ, ಕೆಲಸ ತಗೊಂತಾ ಇದಾರೆ. ಯಾರು ಇವಾಗ 2,000 ರೂಪಾಯಿ ಮಾಡ್ಕೊಂಡ್ಬಿಟ್ಟು ಸೋಂಬೇರಿ ಆಗಿದ್ದಾರೆ? ಅವ್ರು ಹೇಳೋರೆ ಸೋಂಬೇರಿಗಳು. ನಾವು ತಿನ್ಬಿಡ್ತಾ ಇದೀವಲ್ಲ, ಅವ್ರು ಸಿಗ್ತಾ ಇಲ್ಲಲ್ಲ. ದೊಡ್ಡವ್ರಿಗೆ ಹೊಟ್ಟೆ ಉರಿ, ದೊಡ್ಡ ಶ್ರೀಮಂತರಿಗೆ ಹೊಟ್ಟೆ ಉರಿ ಎಲ್ಲ ಹೋಗ್ಬಿಡ್ತಾ ಇದೆಯಲ್ಲ ಅಂತ. ಬಡವ್ರಿಗೆ ಪಾಪ 2,000 ರೂಪಾಯಿ ಬಂದ್ರೆ ಅವ್ರ ಮಕ್ಕಳು ನಿಭಾಯಿಸ್ತಾರೆ, ಅವ್ರ ಕುಟುಂಬ ನಿಭಾಯಿಸ್ತಾರೆ. ಯಾರೋ ನಾನೇ ಕುಡ್ಕ ಇರ್ಬೋದು ಸರ್, ನಮ್ಮ ಮನೆಗೆ ಏನು ತಂದಾಕಲ್ಲ. ನಮ್ಮ ಮಿಸ್ಸಸ್ 2,000 ರೂಪಾಯಿನ ಅಕ್ಕಿನ ಇಟ್ಕೊಂಡು ಕುಟುಂಬ ನಿಭಾಯಿಸ್ತಾ ಇದ್ದಾಳೆ. ಓಕೆ, ಆಯ್ತು. ಇವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕಾಂಗ್ರೆಸ್ ಪಕ್ಷದ ಬಗ್ಗೆ. ಒಂದು ದೊಡ್ಡ ಆರೋಪ ಇರೋದಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಿಂದೂ ವಿರೋಧಿ ಪಕ್ಷ ಅಂತ. ಇವಾಗ ರಾಮ ಮಂದಿರ ಓಪನ್ ಆಯ್ತು, ನಿಮ್ಮ ಹೈಕಮಾಂಡ್ ಅವ್ರು ತಗೊಳ್ಳೋದು ಕೂಡ ಸ್ಟ್ಯಾಂಡ್ಗಳು ಮ್ಯಾಕ್ಸಿಮಮ್ ಹಂಗೆ ಇರ್ತವೆ. ಇನ್ನೊಂದು ಧರ್ಮನ ಓಲೈಸೋದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅದೇ ಸರ್ ನಾನು ಹೇಳ್ತಿರೋದು ನೋಡಿ.
ಹಿಂದೂ ಅಂದ್ರೆ ನಾನು ಹಿಂದೂನೇ ಸರ್, ಇವರು ಹಿಂದೂನೇ, ನೋಡಿ ಇಲ್ಲಿ ಹಿಂದೂನೇ, ಎಲ್ಲ ಹಿಂದೂನೇ. ಈ ದೇಶ ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಬದುಕಬೇಕು ಸರ್ ಈ ದೇಶದಲ್ಲಿ. ಕ್ರಿಶ್ಚಿಯನ್ನರು ಬದುಕಬೇಕು, ಮುಸ್ಲಿಮ್ಸ್ ಬದುಕಬೇಕು, ಹಿಂದೂ ಬದುಕಬೇಕು, ಸಿಖ್ ಬದುಕಬೇಕು, ಬೌದ್ಧ ಬದುಕಬೇಕು, ಎಲ್ಲರೂ ಬದುಕೋದೇ ಈ ದೇಶ. ಎಲ್ಲರೂ ಅಣ್ಣ ತಮ್ಮಂದ್ರೆ ಸರ್. ಈಗ ಏನ್ ಗೊತ್ತಾ ಸರ್, ಈಗ ಒಬ್ಬರೇ ಒಬ್ರು ಹಿಂದೂ ಮುಸ್ಲಿಂ ಅನ್ಬಿಟ್ರೆ ನಾವು ಬಡವರಾಗ ಹೋಗ್ತಾ ಇದೀವಿ. ಇಲ್ಲಿ ಯಾರೋ ಹಿಂದೂ ಮುಸ್ಲಿಂ ಅನ್ಕೊಂಡು ನಾವು ಬಡವರಾಗ್ತಾ ಇದೀವಿ. ಯಾರೋ 4 ಜನ ಮಾತ್ರ ಶ್ರೀಮಂತ ಆಗ್ತಾ ಇದಾರೆ. ಅಲ್ಲ, ಕ್ವಶನ್ ಇದು ಜಾತ್ಯತೀತ ದೇಶ ಎಲ್ಲ ಬದುಕೋಣ. ನನ್ನ ಕ್ವಶನ್ ಏನಂದ್ರೆ, ಕಾಂಗ್ರೆಸ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾರೆ ಅಂತ ಎಲ್ಲಿ ಸರ್, ಎಲ್ಲರೂ ಇದೀವಲ್ಲ ಸರ್, ಇಲ್ಲಿ ಕೇಳಿ ಸರ್, ಎಲ್ಲಾ ಧರ್ಮದವರು ಇದಾರೆ. ಇಲ್ಲೊಂದು ಬರೀ ಮತ್ತೆ ಹಿಂದೂ ರಾಮ ಮಂದಿರ್ಗೆ ಯಾಕೆ ಸರ್ ಹೋಗಿಲ್ಲ ನಿಮ್ಮವರು? ಯಾರು ಸರ್? ನಾವು ಆಹ್ವಾನ ಕೊಟ್ಟಿಲ್ಲ, ಹೋಗಿಲ್ಲ ಅಷ್ಟೇ. ಕೊಟ್ಟಿದ್ರಲ್ಲ ಸರ್? ಎಲ್ಲಿ ಸರ್, 8 ಜನ ಕೊಟ್ಟಿದ್ರು ಸರ್? ಮುರ್ಮಾಗೆ ಕೊಟ್ಟಿಲ್ಲ ಅವ್ರ ಆಹ್ವಾನ. ಇನ್ನೇನು ಸರ್ ಅದನ್ನು ಕೇಳ್ತೀರಾ? ಈ ದೇಶದ ಮೊಟ್ಟ ಮೊದಲ ಪ್ರಜೆ ಮುರ್ಮಾ ರಾಷ್ಟ್ರಪತಿ, ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ. ಎಲ್ಲಿ ಸಹ ಕೊಡ್ತಾರೆ ಅವರು? ಅವರು ಹಿಂದೂ ವಿರೋಧಿಗಳು, ನಾವಲ್ಲ. ಅವರು ಯಾರು ಬಿಜೆಪಿ ಅಂತ ಚಾಲಕೊಂಬತ್ತಾರ, ಅವ್ರು ಹಿಂದೂ ವಿರೋಧಿಗಳು, ನಾವಲ್ಲ ಹಿಂದೂ ವಿರೋಧಿಗಳು. ನಾವೆಲ್ಲರೂ ಪ್ರೀತಿಸೋರು, ಎಲ್ಲ ಧರ್ಮನೂ ಸಮಾಜವಾಗಿ ಎಲ್ಲ ಧರ್ಮದನ್ನು ಪ್ರೀತಿಸೋರು ನಾವು ಕಾಂಗ್ರೆಸ್ನವರು. ಒಟ್ಟಾರೆಯಾಗಿ ಎಷ್ಟು ಲೀಡರ್ ಗೆಲ್ಬೋದು ಸರ್ ನಿಮ್ಮ ಪ್ರಕಾರ ಆಗಿದ್ರೆ? ನಮ್ಮ ಪಕ್ಷ ಇವತ್ತು ಗೌತಮ್ ಗಂಭೀರರು 1 ಲಕ್ಷದಿಂದ 1.5 ಲಕ್ಷ ಓಟಿಂದ ಗೆಲ್ತಾರೆ. JDS ಮತ್ತೆ ಬಿಜೆಪಿ ಇದು ವರ್ಕೌಟ್ ಆಗಲ್ಲ ಸರ್. JDS ಬಿಜೆಪಿ ಇಲ್ಲಿ ವರ್ಕೌಟ್ ಆಗಲ್ಲ. ಇರೋದೇ ಕಾಂಗ್ರೆಸ್ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾತಾಡ್ತಾರ